ನಿನ್ನೆ ನಾನು ನನ್ನ ಫ್ರೆಂಡ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತಾ ಇದ್ದಲ್ಲ, ಆದ್ರೆ ಅವನಿಗೆ ಒಂದು ಸಾರ್ಥವೇ ಆಗ್ತಾ ಇರ್ಲಿಲ್ಲ. ಸೊ ಅದನ್ನು ಬಿಟ್ಟು ನಾವೆಂತ ಮಾಡ್ತೇವೆ, ನಾವು ನೋಡ್ತೇವೆ ಗಾಡಿಯಲ್ಲಿ ಫ್ಯೂಲ್ ಕಮ್ ಉಂಟು, ಅದಕ್ಕೆ ನಾವಲ್ಲಿಂದ ಸೀದಾ ಹೋಗ್ತೇವೆ ಪೆಟ್ರೋಲ್ ಪಂಪ್ಗೆ. ಆದ್ರೆ ಪೆಟ್ರೋಲ್ ಪಂಪ್ ಹೋಗಿ ನಾನು ನೋಡ್ತೇನೆ ಇದ್ರ ಸೈಲೆನ್ಸರೇ ಇಲ್ಲಲ್ಲಬ್ಬ. ಅದಕ್ಕೆ ನನಗೆ ಇತ್ತು ಇನ್ನು ಯಾರ ಹೋಗಿದ್ರ ಆಗಲ್ಲ ಈ ಗಾಡಿಯಲ್ಲಿ. ಅದಕ್ಕೆ ನಾನೆಂತ ಮಾಡ್ತೇನೆ, ನಾ ಎಷ್ಟು ಬೇಗ ಆಗ್ತಾರೆ ಅಷ್ಟು ಬೇಗ ಅವ್ರ ಹತ್ರ ಸೀದಾ ರಿಟರ್ನ್ ಬರ್ತೇನೆ ಶಾಪ್ಗೆ. ಆದ್ರೆ ನಾನು ಡೆಲಿವರಿ ಕೊಡುದು ಮುನ್ನೆ ಉಂಟಲ್ಲ, ವಿಡಿಯೋ ಒಂದು ಸೇವ್ ಮಾಡಿ ಇಟ್ಟಿದ್ದೇನಲ್ಲ, ಈಗ ಎಂತ ಮಾಡುವ, ಅದನ್ನು ರಿಟರ್ನ್ ವಾಪಸ್ ಗ್ಯಾಲರಿಗೆ ಸೇವ್ ಮಾಡಿ. ಅಷ್ಟು ಟೈಮ್ ಅಲ್ಲಿ ಇದು ಸೇವ್ ಆಗ್ತದೆ, ಅಷ್ಟು ತನಕ ನಾವು ವ್ಲಾಗ್ ಅಲ್ಲಿ ಸ್ವಲ್ಪ ಮುಂದೆ ಹೋಗ. ಸೊ ಓಕೆ, ನಾವು ಅಲ್ಲಿಂದ ಸೀದಾ ಹೋದೆ. ಸೇವ್ ಆದ್ಮೇಲೆ ಯೂಟ್ಯೂಬ್ ಗೆ ಅಲ್ಲಿ ಪ್ರೋಗ್ರೆಸ್ ಆದ್ಮೇಲೆ ಇದು ಫೈನಲಿ ಬಂತು ಟೈಟಲ್. ಈಗ ನಾನು ಟೈಟಲ್ ಕಾಪಿ ಮಾಡ್ತೇನೆ, ಯಾಕೆಂದ್ರೆ ಉಂಟಲ್ಲ ಟೈಟಲ್ ನಾ ಬಾರಿ ಕಷ್ಟದಲ್ಲಿ ಬರ್ದದ್ದು. ಸೊ ಇದನ್ನು ಕಾಪಿ ಮಾಡ್ಕೊಂಡು ಉಂಟಲ್ಲ, ನಾನೆಂತ ಮಾಡ್ತೇನೆ, ನಾ ಈ ವಿಡಿಯೋನು ಡೈರೆಕ್ಟ್ ಅಪ್ಲೋಡ್ ಮಾಡ್ತೇನೆ. ನನಗಾಗ್ಲೇ ಇರ್ಲಿಲ್ಲ ಸೆಕೆಂಡ್ ಸತಿತ ಕಾಪಿ ರೈಟ್ ಸ್ಟ್ರೈಕ್ ಬೀಳ್ಬೋದಂತ. ಸೊ ಅದಕ್ಕೆ ನಾನೆಂತ ಮಾಡಿದ್ದೆ, ತುಂಬಾ ಟೈಮ್ ವೇಟ್ ಮಾಡಿದೆ. ಆದ್ರೆ ಇದು ಉಂಟಲ್ಲ ಅನ್ಲಿಸ್ಟ್ ಅಲ್ಲಿ ಬಿತ್ತಿತ್ತು, ಆದ್ರೆ ಸಹ ಸ್ಟ್ರೈಕ್ ಬೀರ್ಲಿಲ್ಲ. ಅದಕ್ಕೆ ನಾನೆಂತ ಮಾಡಿದ್ದೆ, ರಪ್ಪ ಹೋಗಿದೆ ವೈಟಿ ಸ್ಟುಡಿಯೋಗೆ. ಆದ್ರೆ ವೈಟಿ ಸ್ಟುಡಿಯೋದಲ್ಲಿ ನಾನು ಹೋಗಿ ನೋಡ್ತೇನೆ ಇಲ್ಲಿ ಅಂತ ಗ್ಲಿಚ್ ಆಗ್ತಾ ಇತ್ತು. ಆದ್ರೆ ಸಹ ಈಗ ಸಹ ಸ್ಟ್ರೈಕ್ ಬೀರ್ಲಿಲ್ಲ. ನಾವೆಂತ ಮಾಡುವ, ಮೊದಲು ಪಬ್ಲಿಕ್ ಮಾಡುವ, ಮತ್ತೆ ನೋಡುವ ಇದು ಸ್ಟ್ರೈಕ್ ಬೀಳ್ತದೆ ಅಂತ ಇಲ್ಲ. ಓಕೆ, ಫೈನಲಿ ಪಬ್ಲಿಕ್ ಹಾಕೊಂಡು ಸೇವ್ ಆಯ್ತು. ಸೇವ್ ಆದ್ಮೇಲೆ ವಾಪಸ್ ಸ್ಟ್ರೈಕ್ ಬಿತ್ತು. ಆದ್ರೆ ಈಗ ಸ್ಟ್ರೈಕ್ ಬಿದ್ದದ್ದುಂಟಲ್ಲ ಡೈರೆಕ್ಟ್ ನನ್ನ ಚಾನಲ್ಗೆ. ಅದಕ್ಕೆ ನಾನೆಂತ ಮಾಡ್ತೇನೆ, ಮೊದಲು ಇದನ್ನು ಡಿಲೀಟ್ ಮಾಡ್ತೇನೆ. ಇದೇ ತರ ನನ್ನ ಫಸ್ಟ್ ಕಾಪಿ ರೈಟ್ ಸ್ಟ್ರೈಕ್ ಬಿತ್ತು ಚಾನಲ್ಗೆ, ಆದ್ರೆ ಸಹ ನಾ ವಿಡಿಯೋ ಡಿಲೀಟ್ ಮಾಡ್ತೇನೆ. ಮತ್ತೆ ನೋಡುವ ಯಾವ್ದಾದ್ರು ಗ್ಲಿಚ್ ಅಲ್ಲಿ ಹೋಗ್ತದ ಇಲ್ಲ ಅಂತ. ಸೊ ಅಷ್ಟೇ ಆದ್ಮೇಲೆ ನನಗಾಯ್ತು ಇನ್ನು ಗೇಮಿಂಗ್ ವಿಡಿಯೋಗೆ ಅಂತ ಮಾಡುದು. ಆಲ್ರೆಡಿ 7 days ಆಯ್ತು. ಸೊ ನಾಳೆ ಒಂದು ಹೊಸ ವಿಡಿಯೋ ರೆಕಾರ್ಡ್ ಮಾಡುವ. ಸೊ ಫೈನಲಿ ಡೇ 329 ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಬಾಕಿ ನೋಡೋ ನಾಳೆದು ವ್ಲಾಗ್ ಅಲ್ಲಿ. ಓಕೆ, ಬೈ ಬೈ.